ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನು ರಚನೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ, ಅದನ್ನ ವಿರೋಧಿಸಿ JDS ನ ಶಾಸಕರಾದಂಥ ಏನು ಕೃಷ್ಣಪ್ಪ ಅವರು ನಿನ್ನೆ ಪ್ರಸ್ತಾಪವನ್ನು ಸದನದಲ್ಲಿ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು JDS BJP ಜಂಟಿಯಾಗಿ ಹೋರಾಟ ಮಾಡ್ತಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ JDS ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಸುರೇಶ್ ಬಾಬು ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನಮ್ಮ ಶಾಸಕರಾದಂಥ ಕೃಷ್ಣಪ್ಪ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇದು ಬಹಳ ಗಂಭೀರವಾದಂಥ ವಿಚಾರ, ಯಾಕಂದ್ರೆ 60ಕ್ಕೂ ಹೆಚ್ಚು ಕೋಟಿಯನ್ನ ಇದಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಸರ್, ಈ ಒಂದು ಹೋರಾಟ ಏನು ಸರ್ ಪ್ರಮುಖ ಕಾರಣ ಏನಾಗಿದೆ? ನಿನ್ನೆ ಪ್ರಶ್ನೆ ವೇಳೆಯಲ್ಲಿ ನಮ್ಮ ಶಾಸಕರಾದಂಥ ತುರುವೇಕೆರೆಯ MT ಕೃಷ್ಣಪ್ಪನವರು ಒಂದು ಪ್ರಶ್ನೆಯನ್ನು ಹಾಕಿದ್ರು, ಚುಕ್ಕಿ ಗುರುತಿನ ಪ್ರಶ್ನೆ. ಇದು ಸರ್ಕಾರದ ದುಡ್ಡಲ್ಲಿ ನೀವು ಭಾಗ್ಯಗಳ ಅಧ್ಯಕ್ಷರು ಮಾಡಿ ಅವರಿಗೆ ಹೇಗೆ ನೀವು ಹಣವನ್ನು ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಅದನ್ನು ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಈ ಥರ ಸರ್ಕಾರದ ದುಡ್ಡನ್ನ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥದ್ದು ಆಗಿಲ್ಲ. ಆದ್ದರಿಂದ ಈ ಸರ್ಕಾರ, ಬಂಡ ಸರ್ಕಾರ, ಇವರು ನಾವು ಕೊಡ್ತೇವೆ, ನಮ್ಗೆ ಅಧಿಕಾರಕ್ಕೆ ತಂದಿದ್ದಾರೆ ಅಂತ ಬೆದೆ ಎತ್ಕೊಂಡು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಸಂವಿಧಾನನ ಕಗ್ಗೋಲೆ ಕೊಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ. ನಂತರ ಇವತ್ತೇನು ತಾಲೂಕು ಮಟ್ಟದಲ್ಲಿ ಎಲ್ಲ ಸಮಿತಿಗಳಿಗೂ ಶಾಸಕರುಗಳ ಅಧ್ಯಕ್ಷರಿದ್ದಾರೆ. ಆಶ್ರಯ ಕಮಿಟಿ ಇರ್ಬೋದು, ಬಗರುಕುಂ ಇರ್ಬೋದು, ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಗಳಿರ್ಬೋದು, ಕಾಲೇಜ್ ಸಮಿತಿ ಇರ್ಬೋದು, ಆರೋಗ್ಯ ಸಮಿತಿ, ಇವೆಲ್ಲದಕ್ಕೂ ಕೂಡ ಶಾಸಕರ ಅಧ್ಯಕ್ಷರಿದ್ದಾರೆ. ನಾವ್ಯಾರು ಕೂಡ ಇವ್ರನ್ನ ಸಿಟ್ಟಿಂಗ್ ಫೀಸ್ ಕೇಳ್ತಾ ಇಲ್ಲ. ಶಾಸಕರಿಗೆ ನಮ್ಗೆ ಇಲ್ಲಿ ಅನುದಾನ ಕೊಡ್ತಾ ಇದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದಕ್ಕೆ ಏನು ಭಾಗ್ಯಗಳಿಗೆ ಇವತ್ತು ಅವರು ತಾಲೂಕು ಮಟ್ಟದಲ್ಲಿ 25,000 ರೂಪಾಯಿ ಹಣವನ್ನು ಕೊಡ್ತಕ್ಕಂಥದ್ದು, ಜಿಲ್ಲಾ ಮಟ್ಟದ ಸಮಿತಿ ಅಧ್ಯಕ್ಷರಿಗೆ 40,000 ಕೊಡ್ತಕ್ಕಂಥದ್ದು, ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಡ್ತಕ್ಕಂಥದ್ದು. ಇದೇನು ಇದು ಕಾಂಗ್ರೆಸ್ ಅವ್ರ ಮನೆ ಆಸ್ತಿನ? ಇದು ಸರ್ಕಾರದಲ್ಲಿ ಪೈಸನ್ನು ಕೂಡ ತೆರಿಗೆ ಮುಖಾಂತರ ಏನು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಇವತ್ತು ಸರ್ಕಾರಕ್ಕೆ ಅಭಿವೃದ್ಧಿ ಕೊಡಿ ಅಂತಂದರೆ ಅಭಿವೃದ್ಧಿ ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇವತ್ತು ಈ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರ ಕಾರ್ಯಕರ್ತರಿಗೆ ಸಂಬಳ ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ನೋವಿನ ಸಂಗತಿ, ವಿಪರ್ಯಾಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಹೇಳ್ತಿರುವಂಥದ್ದು ನಮ್ಮ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಕಾರ್ಯಕರ್ತರು ಪ್ರಮುಖ ಕಾರಣ, ಅವ್ರಿಗೆ ಕೊಟ್ಟರೆ ಏನು ತಪ್ಪಿದೆ ಅನ್ನೋ ಮಾತನ್ನ ಹೇಳ್ತಿರೋ. ನಿಮ್ಮ ಪಕ್ಷದ ಹಣದಲ್ಲಿ ಕೊಡ್ರಿ, ನಿಮ್ಮ ಬೊಕ್ಕಸದಲ್ಲಿ ಕೊಡ್ರಿ. ಇದು ಸಾರ್ವಜನಿಕರು ತೆರಿಗೆ ಹಣ, ಇದು ಸರ್ಕಾರ ನಡೆಸೋಕ್ಕೆ, ರಾಜ್ಯವನ್ನ ಹಿತವನ್ನು ಕಾಪಾಡಲಿಕ್ಕೆ ಹಣ ಇರ್ತಕ್ಕಂಥದ್ದು. ಇದು ಪಕ್ಷದಕ್ಕಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾನೆ. ಸರ್, ಮುಂದೆ ಯಾವ ರೀತಿ ಹೋರಾಟವನ್ನ ಮಾಡ್ತೀವಿ? ಇವತ್ತು ನಾವು ಇದನ್ನ ಎಲ್ಲ ರೀತಿಯಲ್ಲೂ ಇವತ್ತು ಏನು ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಇವರೆಲ್ಲ ಸಾಕಷ್ಟು ಅಲ್ಲಿ ಸರ್ಕಾರಿ ಕೆಲಸಗಳು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇವತ್ತು ಎಲ್ಲ ರೀತಿಯಲ್ಲೂ ಇವತ್ತು ಗೆಸ್ಟ್ ಲೆಕ್ಚರರ್ ಇದಾರಲ್ಲ, ಅವರು ಕೂಡ ಅವ್ರಿಗೆ ಸಂಬಳ ಕೊಡಿ ಅಂತಂದರೆ ಇವ್ರಿಗೆ ಯೋಗ್ಯತೆ ಇಲ್ಲ. 10,000 to 12,000 ರೂಪಾಯಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗೆಸ್ಟ್ ಲೆಕ್ಚರರ್ಸ್ ಪಾಠ ಮಾಡೋರಿಗೆ 10,000 to 12,000 ಕೊಡ್ತಾರೆ. ಇವ್ರಿಗೆ 25,000 ಸಂಬಳ ಅಂತೆ, ಇವ್ರಿಗೆ ಆ ಕಚೇರಿ ಅಂತೆ. ಮತ್ತು ಇವ್ರಿಗೆ ಎಲ್ಲ ಅಧಿಕಾರಿಗಳು ಹೋಗಿ ಇವ್ರ ಹತ್ರ ಎಲ್ಲದನ್ನು ಕೂಡ ವರದಿ ಒಪ್ಪಿಸ್ಬೇಕಂತೆ. DPT ಮುಖಾಂತರ ಇವ್ರು ಹಣವನ್ನು ಹಾಕ್ತಾ ಇದ್ದಾರೆ. ಇದಕ್ಕೆ ಯಾಕೆ ಬೇಕು ಸ್ವಾಮಿ ಸಮಿತಿ? DPT ಮುಖಾಂತರ ನೇರವಾಗಿ ಫಲಾನುಭವಿಗಳಿಗೆ ಖಾತೆಗೆ ಹಣ ಹೋಗ್ತಾ ಇರಬೇಕಾದ್ರೆ ಸಮಿತಿ ಏನು ಅವಶ್ಯಕತೆ ಏನಿದೆ? ಅದನ್ನು ಕೂತ್ಕೊಂಡಿಲ್ಲ ರಾಜ್ಯ ಮಟ್ಟದಲ್ಲಿ ಇವ್ರು ಮಾನಿಟರ್ ಮಾಡಲಿ. ಇವ್ರ ಅಧಿಕಾರಿಗಳಿಲ್ವಾ, AC ಗಳಿಲ್ವಾ, DC ಗಳಿಲ್ವಾ, ಆ ಭಾಗದ ತಹಸೀಲ್ದಾರ್ಗಳಿಲ್ವಾ, ಎಷ್ಟೆಷ್ಟು ಹೋಗಿದೆ ಅಂತಕ್ಕಂಥದ್ದು ಅವರೆಲ್ಲದನ್ನು ಕೂಡ ಪರ್ಸೀವ್ ಮಾಡಲಿ. ಅದು ಬಿಟ್ಬಿಟ್ಟು ಇದಕ್ಕೆ ಬೇಕಂತ ಸರ್ಕಾರ ದುಡ್ಡು 12 ಕೋಟಿ, ಪ್ರತಿ ವರ್ಷ 12 ಕೋಟಿ ರೂಪಾಯಿ ಇವ್ರಿಗೆ ಸಂಬಳ ಹೋಗ್ತದೆ. 5 ವರ್ಷಕ್ಕೆ 60 ಕೋಟಿ ರೂಪಾಯಿ ಎಲ್ಲಿಂದ ಬರುತ್ತೆ ಸ್ವಾಮಿ? ಇವತ್ತು ಅಭಿವೃದ್ಧಿ ಕೊಡಿ ಅಂದರೆ ದುಡ್ಡಿಲ್ಲ ಅಂತಾರೆ. ಇವತ್ತು 2 ವರ್ಷದ ಮೇಲೆ 10 ಕೋಟಿ RDPR ಅಲ್ಲಿ ನಮಗೆ ಕೊಟ್ಟಿದ್ದಾರೆ ರಸ್ತೆಗಳಿಗೆ. ಇದನ್ನು ಈ ಥರ ಸ್ವೇಚ್ಛಾಚಾರವಾಗಿ ಸರ್ಕಾರದ ಬೊಕ್ಕಸದ ದುಡ್ಡನ್ನು ಪೋಲ್ ಮಾಡ್ತಾ ಇರ್ತಕ್ಕಂಥ ಈ ಭ್ರಷ್ಟ ಸರ್ಕಾರದ ವಿರುದ್ಧ ನಮ್ಮ ಧ್ವನಿ ಇದ್ದೇ ಇರ್ತದೆ. ಇನ್ನೊಬ್ಬ ಹಿರಿಯ ಶಾಸಕರಾದಂಥ A. ಮಂಜು ಅವರು ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅವಶ್ಯಕತೆ ಇದೆಯಾ ಸರ್? ಅಲ್ಲ, ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರಿಗೂ ಗೊತ್ತಿದೆ. ಇಲ್ಲಿ DK ಶಿವಕುಮಾರ್ ಅವರು ಪರ್ಯಾಯವಾಗಿ ಸಿದ್ದರಾಮಯ್ಯನವ್ರ ವಿರುದ್ಧ ಅವ್ರದೇ ಟೀಮನ್ನ ಕಟ್ಕೋಬೇಕು ಅಂತೇಳಿ ಇದು ಅವರ ಸಂಘಟನೆ ಮಾಡೋಕ್ಕೆ ಮಾಡಿರ್ತಕ್ಕಂಥ ಒಂದು ಹುನ್ನಾರ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಅವರು ಇದು ಆ ಶಾಸಕರುಗಳಿಗೂ ಇಷ್ಟ ಇಲ್ಲ. ಯಾಕೆಂದರೆ ಆ ಶಾಸಕರ ವಿರುದ್ಧವಾಗಿ ಇನ್ನೊಬ್ಬನ ಮಾಡ್ತಕ್ಕಂಥದ್ದು ಇದೆಯಲ್ಲ, 224ಗೂ ಇಷ್ಟ ಇಲ್ಲ, ಇನ್ಕ್ಲೂಡಿಂಗ್ DKಗೂ ಇಷ್ಟ ಇಲ್ಲ. ಆದರೆ ಅವ್ರ ಪಕ್ಷದಲ್ಲಿ ನೆಕ್ಸ್ಟು ನಾನೇನು ಆಗ್ಬಿಡ್ತೀನಿ, ನನಗೋಸ್ಕರ ಒಂದು ಟೀಮ್ನ ಕಟ್ಕೋಬೇಕು ಅಂತ ಮಾಡ್ತಿದ್ದಾರೆ. ಬಹುಶಃ ಇದು ಮಾಡ್ತಾ ಇರ್ತಕ್ಕಂಥದ್ದು ಮಹಾ ಅಪರಾಧ, ತಪ್ಪು ಅಂತಕ್ಕಂಥದ್ದು. ಎಲ್ಲ ಸಮಿತಿಗಳಿಗೂ ನಾವು ಶಾಸಕರ ಅಧ್ಯಕ್ಷ ಆಗಿರ್ತೀವಿ, ಈ ಸಮಿತಿಗೆ ನಾವು ಅಧ್ಯಕ್ಷ ಇಲ್ಲ ಅಂತ ಅಂದರೆ ಅರ್ಥ ಏನು ಅಂತಕ್ಕಂಥದ್ದು. ನಾವೆಲ್ಲ ಸಮಿತಿಗೂ ಇದ್ವಿ, ನಮ್ಗಲ್ಲೇನಿಲ್ಲ, ಸರ್ಕಾರ ನಮ್ಗೆ ಸಂಬಳ ಕೊಡುತ್ತೆ, ನಾವು ಕೆಲಸ ಮಾಡಬೇಕು. ಯು ಆರ್ ಎಲೆಕ್ಟೆಡ್ ಮೆಂಬರ್ಸ್. ನಾವು ಸರಿ ಎಲೆಕ್ಟೆಡನ್ನು ಬಿಟ್ಟು, ಜನಪ್ರತಿನಿಧಿಗಳಾಗಿರೋದನ್ನ ಬಿಟ್ಟು ಅವರು ಕಾರ್ಯಕರ್ತನ ನೇರವಾಗಿ ನೇಮಕ ಮಾಡ್ತಕ್ಕಂಥದ್ದು ಯಾವ ಕಾನೂನಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಬೇಕು. ಅವರು ಮೊದಲಿಂದನೂ ಬಂದಿರೋದು ವಾಮ ಮಾರ್ಗದಿಂದನೇ ರಾಜಕೀಯಕ್ಕೆ ಬಂದಿರೋದು, ಇದನ್ನು ಹಂಗೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ
ರಾಜ್ಯದ ಜನ ಪಾಠ ಕಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಇನ್ನೊಬ್ಬ ಶಾಸಕರಾದಂಥ ಹರೀಶ್ ಗೌಡ್ರು ಇದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡ್ಸ್ತಾ ಹೋಗೋಣ. ಸರ್, ಈಗ JDS ಮುಂದೆ ಈ ಒಂದು ವಿಚಾರವಾಗಿ ಯಾವ ರೀತಿ ಹೋರಾಟವನ್ನ ಮಾಡುತ್ತೆ ಸರ್? ನಾವು ಮತ್ತು BJP ಪಕ್ಷದವರು ನಿನ್ನೆ ಏನು ನಮ್ಮ MT ಕೃಷ್ಣಪ್ಪ ಅವರು ಪ್ರಶ್ನೆಯನ್ನು ಕೇಳಿದ ನಂತರ ಅದಕ್ಕೆ ಉತ್ತರವನ್ನು ಸರ್ಕಾರ ಕೊಡ್ತು ಸಮರ್ಪಕವಾಗಿಲ್ಲ ಅಂತಕ್ಕಂಥ ಹೋರಾಟವನ್ನು ನಿನ್ನೆನೇ ಮಾಡಿದ್ದೀವಿ. ಇವತ್ತೂ ಸಹ ಅಧಿವೇಶನದೊಳಗೆ ಬಾವಿಗೆ ಇಳಿದು ಪ್ರತಿಭಟನೆ ಮಾಡ್ತೀವಿ. ಈ ಸಮಿತಿ ಏನು ರಚನೆ ಮಾಡಿದ್ದಾರೆ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಸರ್ಕಾರದ ಬೊಕ್ಕಸಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟವನ್ನು ತಡಿಬೇಕು ಅಂತೇಳಿ ನೆನ್ನೆ ಹೋರಾಟ ಮಾಡಿದ್ದೀವಿ, ಇವತ್ತು ಸಹ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇವಿಷ್ಟು ಏನು JDS ಶಾಸಕರ ಒಂದು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.